ಕೇಳ್ಕೊಳ್ತೇನೆ. ನಡೆದಾಡುವ ದೇವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಶ್ರೀಚರಣೆಗಳಿಗೆ ಹಣೆ ಮಣಿದು ಉಪಸ್ಥಿತ ಎಲ್ಲ ಅತಿಥಿ ಮೋಹದರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಮರ್ಪಿಸ್ತಾ, ಬಹುಶಃ ನೀವೆಲ್ಲ ನಾನು ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿದ್ದೀನಿ. ಮಕ್ಕಳ ಚಿಣ್ಣರ ಕಲರವ ಇದು ಭಾಳ ಖುಷಿ ಆಗ್ತಾ ಇದೆ. ದೂರದ ವಿಜಾಪುರಿಂದ ಇದನ್ನು ನೋಡಕ್ಕಂತನ ಬಂದಿದ್ದೀನಿ ನಾನು. ಮಕ್ಕಳ ಆ ಸಂಭ್ರಮ, ಆ ಖುಷಿ, ಈ ನೃತ್ಯ, ಅನೇಕ ಆಟಗಳನ್ನು 36 ಬಗೆಯ ವಿಭಿನ್ನ ಆಟಗಳನ್ನು ಸುರ್ಬಿಯವರು ಇಲ್ಲಿ ನಿಮಗೆ ಆಯೋಜನೆ ಮಾಡಿದ್ದು ಭಾಳ ಖುಷಿ ತಂದಿದೆ. ಮಕ್ಕಳ ನೆನ್ಪಿಟ್ಕೊಳ್ಳಿ, ಒಬ್ಬ ಸಮರ್ಥ ವಿದ್ಯಾರ್ಥಿಯಾಗಿ ಬೆಳಿಬೇಕು ಅಂತಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ ಈ 3 ರೀತಿಗಳನ್ನು ಬೆಳಿಬೇಕು. ಧ್ಯೇಯ ಸದೃಢವಾದ ದೇಹದಲ್ಲಿ ಸುಂದರವಾದ ಶಿಕ್ಷಣ ಇರುತ್ತಂತೆ. ಹಾಗಾಗಿ ಆರೋಗ್ಯಕ್ಕೆ ಆಟೋಟಗಳು ಭಾಳ ಪ್ರಾಮುಖ್ಯ ಇದೆ. ಕಬಡ್ಡಿನಲ್ಲಿ ನೋಡಿದ್ವಿ, ಭಾಳ ತುರುಸಿನ ಹೋರಾಟ. ನೃತ್ಯ ಅಂತೂ 5 ನಿಮಿಷ ಸಾಕಾಗಲ್ಲ, 10 ನಿಮಿಷ ಬೇಕಂದ್ರು. ವಿಭಿನ್ನ ಆಟಗಳು ಎಷ್ಟು ಗುಣಾತ್ಮಕವಾಗಿ ನಿರ್ಣಯ ಆಗಿದೆ ಅಂದರೆ ಎಲ್ಲೂ ವ್ಯತ್ಯಾಸ ಆಗದೆ ಹಾಗೆಯೇ ನಿರ್ಣಾಯಕರು ನಿರ್ಣಯವನ್ನು ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಸೋಲು ಗೆಲುವಿನ ಸೋಪಾನ ಅಂತ. ಎಲ್ಲಿ ಸೋಲ್ತೀವಿ ಅದು ಮುಂದಿನ ದಾರಿಗೆ ಹಾದಿ ಮಾಡಿಕೊಡುತ್ತೆ ಅಂತ. ಯಾರೋ ಆಟದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಂದರೆ ನೀವು ಆಟ ನಿಮ್ಮ ಬಹುಮಾನ ಬಂದಿರಲಿಕ್ಕಿಲ್ಲ, ಆದರೆ ಯಾರೋ ಮಾಡಿದ್ದು ಬಹಳ ಮುಖ್ಯ, ಅದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಬಹುಮಾನ ಪಡೆದ ಜೊತೆ ನಾವು ಸಂಭ್ರಮಿಸೋಣ. ಇಂದಿನ ಸೋಲು ನಾಳಿನ ಗೆಲುವು ಅನ್ನೋದನ್ನು ನೆನಪಿಟ್ಕೊಳ್ಳೋಣ. ಗೆದ್ದವ್ರೇನು ಭಾಳ ಬೀಗಬೇಕಾಗಿಲ್ಲ, ಮುಂದೆ ಹೋರಾಟದ ಹಾದಿ ಇನ್ನೂ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಬಹುಶಃ ಮಾಗಡಿ ತಾಲೂಕಿನಲ್ಲಿ ಪರಮ ಪೂಜ್ಯ ನಡೆದಾಡೋ ದೇವರು ಒಂದು 10 ಪ್ರೌಢಶಾಲೆಗಳನ್ನು ಪ್ರಾರಂಭ ಮಾಡಿದ್ರು. ಇಲ್ಲಿಯ ಶಿಕ್ಷಣ ಮಟ್ಟ ಕುಸಿತಾ ಇದೆ. ಇಲ್ಲಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತೇಳಿ ಅಕ್ಷರ ದಾಸೋಹಿ ನಡೆದಾಡುವ ದೇವರು ಮಾಡಿದಂಥ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನವನ್ನು ಸುರ್ಬಿ ಸಂಸ್ಥೆ ಮಾಡ್ತಾ ಇದೆ. ಕೆಲವೊಂದು ಕಡೆಗಳೆಲ್ಲ ವಸತಿ ನಿಲಯಗಳನ್ನು ಮಾಡಿದ್ದಾರೆ. ದೂರದ ವಿಜಾಪುರದಿಂದ, ಸಿಂದಗಿ, ಗುಲ್ಬರ್ಗ, ಬೀದರ್ ಅಲ್ಲಿಂದೆಲ್ಲ ಮಕ್ಕಳು ಅಲ್ಲಿಗೆ ಓದೋದಕ್ಕೆ ಬರ್ತಾ ಇದ್ದಾರೆ. ಸುರ್ಬಿಯವರು ಸಮಾಜಮುಖಿಯಾಗಿ ಅನೇಕ ಕಾರ್ಯಗಳು ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಇದೊಂದು ಸಂಘಟನೆ ಮಾಡೋದು ತುಂಬ ಕಷ್ಟದ ಕೆಲಸ. ನನ್ನ ಹತ್ರನೂ ಒಂದು 1400 ಮಕ್ಕಳಿದ್ದಾರೆ ನನ್ನ ಶಾಲೆಯಲ್ಲಿ. LKG ಇಂದ ಇಂಗ್ಲೀಷ್ ಮೀಡಿಯಮ್ 10th ವರೆಗೆ ಕನ್ನಡ ಮೀಡಿಯಮ್. ಒಂದು 50ರಿಂದ 60 ಜನ ಟೀಚರ್ಸ್ ಕೆಲಸ ಮಾಡ್ತಾರೆ. ಆದರೆ ನಾನು ಇದೆಲ್ಲ ನೋಡಿದ್ಮೇಲೆ ಅವ್ರು ಹೇಳಿದ್ರು, ನೀವು ಮಾಡಿ ಅಲ್ಲಿ ಬೇರೆ ಶಾಲೆಗಳನ್ನು ಕರೀರಿ ಅಂತ. ನನಗಾಗಲ್ಲ ರೀ ಅಂತ ಹೇಳಿದೆ. ಒಂದು ದೊಡ್ಡ ಟೀಮು ಕಳೆದ 1 ವಾರದಿಂದ ನಿರಂತರ ಕೆಲಸ ಆಗ್ತಾ ಇದೆ. ಯಾರು ಯಾವುದೋ ನಿರ್ಣಯ ಮಾಡಬೇಕೋ, ಊಟ ಹೇಗಿರಬೇಕೋ, ವೇದಿಕೆ ಹೇಗಿರಬೇಕು, ಆಮೇಲೆ ಈ ಶಾಲೆಗಳಿಂದ ಕೋರ್ಡಿನೇಷನ್ ಮಾಡಬೇಕು. ಅವರು ಎಲ್ಲ ಶಾಲೆಗಳಿಗೆ ಪತ್ರಕ ಕಳಿಸ್ಬೇಕು. ಆಗಲೇ ಒಬ್ಬಳು ಮಾತಾಜಿ ಕೇಳ್ತಾ ಇದ್ರು, ಇಲ್ರಿ ನೀವು ಪತ್ರಕದಲ್ಲಿ 5 ನಿಮಿಷ ಅಂತ ಬರಿಬೇಕಾಗಿತ್ತು ಅಂತ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಅದನ್ನೆಲ್ಲ ಇಲ್ಲಿ ಕೋರ್ಡಿನೇಷನ್ ಮಾಡೋರೆಲ್ಲ ಅದನ್ನು ಗಮನಿಸ್ಬೇಕಾಗತ್ತೆ. ನಿಮ್ಮ ಶಾಲೆಗಳಿಗೆ ಹೋಗಿ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಭಾಳ ಸ್ತುತ್ಯಾರ್ಹವಾದ ಕಾರ್ಯ ಮತ್ತು ಪ್ರಶಂಸನಾತ್ಮಕ ಕಾರ್ಯವನ್ನು ಸುರ್ಬಿಯವರು ಇಲ್ಲೆಲ್ಲ ಕಂಡಕ್ಟ್ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮ ಮಾಡುವಾಗ ಎಲ್ಲೆಲ್ಲೋ ಸ್ವಲ್ಪ ಲೋಪದೋಷಗಳಾಗಿರ್ಬೋದು. ಅದು ಯಾವುದೋ ನಾವು ಮನಸ್ಸಿನಾಗ ಇಟ್ಕೊಳ್ಳೋದೆ ಈ ಚಿಣ್ಣನ ಸಂಭ್ರಮದಲ್ಲಿ ಸ್ವಾಮೀಜಿ ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಸ್ವಾಗತ ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಓ ಶ್ರೀ ಗುರು ಬಸವ ಲಿಂಗಾಯ ನಮಃ. ಸಿದ್ದರಾಜ್ ಅಮ್ಮ